ನಮಸ್ಕಾರ. ಸಾಲಿಡ್ ವರ್ಕ್ ತರಬೇತಿ ಭಾಗ 3 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪಾರ್ಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಲಾಸ್ಟ್ ವಿಡಿಯೋದಲ್ಲಿ ಸ್ಕೆಚ್ನ ಬಗ್ಗೆ ತಿಳ್ಕೊಂಡ್ವಿ. ಸೊ ಮೊದಲಿಗೆ ನಾನು ಸಾಲಿಡ್ ವರ್ಕ್ಸ್ನ ಓಪನ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಾನು ಪಾರ್ಟ್ ತೊಗೊತೀನಿ. ಸೊ ಪಾರ್ಟ್ ಅಂದರೆ ಏನು ಅಂದರೆ, ನೀವು ಈ ಸ್ಕೆಚಸ್ನ ಯೂಸ್ ಮಾಡಿಕೊಂಡು ನೀವು ಯಾವ್ಯಾವ ಥರ ಶೇಪ್ಸ್ನ ಕ್ರಿಯೇಟ್ ಮಾಡ್ತೀರಾ ಅದಕ್ಕೆ ಪಾರ್ಟ್ ಅಂತ ಕರಿತೀವಿ. ಸೊ ಈಗ ಸ್ಕೆಚ್ ಒಂದೇ ಇದ್ದರೆ ಅದಕ್ಕೆ ನೀವೇನು ಯಾವುದೇ ರೀತಿಯಾದಂಥ ಒಂದು 3D ಶೇಪ್ ಕೊಡೋಕ್ಕಾಗಲ್ಲ. ಅದೊಂದು ಪ್ಲೇನ್ ಮೇಲೆ ಒಂದು ಸ್ಕೆಚ್ ಇರುತ್ತೆ ಅಷ್ಟೇ. ಸೊ ಅಲ್ಲಿ ನೀವು ಅದನ್ನು ಯೂಸ್ ಮಾಡಿಕೊಂಡು ಯಾವ ಥರ ಶೇಪ್ಸ್ ಮಾಡ್ತೀರಾ ಅದನ್ನು ಪಾರ್ಟ್ ಅಂತ ಕರಿತೀವಿ. ಮೊದಲಿಗೆ ನಾನು ಇಲ್ಲಿ ಸದ್ಯಕ್ಕೆ ಎಕ್ಸ್ಟ್ರೂಡು ಮತ್ತು ರಿವಾಲ್ವ್ ಅನ್ನೋದು ಮಾತ್ರನೇ ಹೈಲೈಟ್ ಆಗಿರುತ್ತೆ, ಉಳಿದಿದ್ದೆಲ್ಲ ಆಫ್ ಆಗಿರುತ್ತೆ. ಏಕೆಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಾಲಿಡ್ ಪಾರ್ಟ್ ಇಲ್ಲ. ಆ ಪಾರ್ಟ್ ಇದ್ದಾಗ ಇವಿಷ್ಟು ಹೈಲೈಟ್ ಆಗುತ್ತೆ. ಸೊ ಈಗ ನಾವು ಎಕ್ಸ್ಟ್ರೂಡ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರೂಡ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಮೊದಲು ನಾನು ಸ್ಕೆಚ್ಚಿಗೆ ಹೋಗಿ ಈ ಸ್ಕೆಚ್ನ ತೊಗೊಂಡು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಕೊಟ್ಟಂಗೆ ನಾನು ಸ್ಕೆಚ್ ಹಾಕ್ಬೋದು, ಅಥವಾ ಡೈರೆಕ್ಟಾಗಿ ಎಕ್ಸ್ಟ್ರೂಡ್ನ ಕ್ಲಿಕ್ ಮಾಡಿ ನಿಮಗೆ ಆವಾಗ ಡೈರೆಕ್ಟಾಗಿ ಸ್ಕೆಚ್ ಕೇಳುತ್ತೆ. ಸೊ ನೀವು ಯಾವ ಪ್ಲೇನ್ ಕೊಡ್ತೀರೋ ಆ ಪ್ಲೇನಲ್ಲಿ ಸ್ಕೆಚ್ ಆಟೋಮೆಟಿಕ್ಕಾಗಿ ಸ್ಕೆಚ್ ಇದಕ್ಕೆ ಪ್ಲೇನ್ಗೆ ಹೋಗುತ್ತೆ, ಸ್ಕೆಚರ್ ಎನ್ವಿರಾನ್ಮೆಂಟ್ಗೆ ಹೋಗುತ್ತೆ. ಇದರಲ್ಲಿ ನಾನೊಂದು ಸಿಂಪಲ್ ಟ್ರಯಾಂಗಲ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ನಾನು ಕನ್ಸ್ಟ್ರೈನ್ ಎಲ್ಲ ಮಾಡೋಕ್ಕೋಗಲ್ಲ, ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಬಟ್ ಕನ್ಸ್ಟ್ರೈನ್ ಆಗಿರಬೇಕು. ಸೊ ಇದು ಡೆಮಾನ್ಸ್ಟ್ರೇಷನ್ ಪರ್ಪಸ್ ಆಗಿರೋದ್ರಿಂದ, ಹೇಳ್ಕೊಡೋ ಪರ್ಪಸ್ ಆಗಿರೋದ್ರಿಂದ ನಾನು ಏನು ಕನ್ಸ್ಟ್ರೈನ್ ಮಾಡೋಕ್ಕೋಗಲ್ಲ. ಸೊ ಈಗ ಇದು ನಮ್ಮ ಎಕ್ಸ್ಟ್ರೂಡ್ ಅಂದರೆ ನಾನು ಹಾಕಿರೋ ಸ್ಕೆಚ್ನ ತಗೊಂಡು ಇದು ನಿಮಗೆ ಸಾಲಿಡ್ ಬ್ಲಾಕ್ ಆಗಿ ಕ್ರಿಯೇಟ್ ಆಗುತ್ತೆ. ಆ ಸಾಲಿಡ್ ಬ್ಲಾಕು ನಿಮಗೆ ಎಷ್ಟು ಬೇಕು, 70, 80, 90, 100 ಇದನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನಾನು ಓಕೆ ಕೊಡ್ತೀನಿ. ಓಕೆ ಕೊಟ್ಟಾಗ ನೀವು ನೋಡ್ಬೋದು ಇಲ್ಲೊಂದು ಬ್ಲಾಕ್ ಕ್ರಿಯೇಟ್ ಆಗಿದೆ. ಓಕೆನಾ, ಇದನ್ನು ಎಕ್ಸ್ಟ್ರೂಡ್ ಅಂತ ಕರಿತೀವಿ. ಈ ಎಕ್ಸ್ಟ್ರೂಡಲ್ಲಿ ಎಷ್ಟು ಥರ ಇರುತ್ತೆ ಅಂದರೆ, ಏನೇನು ಚೇಂಜ್ ಮಾಡ್ಬೋದು ಅಂದರೆ, ಈಗ ಮಾಡಿರೋ ಎಕ್ಸ್ಟ್ರೂಡ್ನ ನೀವು ಎಡಿಟ್ ಮಾಡಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ನಾರ್ಮಲ್ ಲೆಫ್ಟ್ ಕ್ಲಿಕ್ ಮಾಡಿದ್ರೂ ಎಡಿಟ್ ಫೀಚರ್ ಅಂತ ಬರುತ್ತೆ, ಅಥವಾ ರೈಟ್ ಕ್ಲಿಕ್ ಮಾಡಿದ್ರೂ ಇಲ್ಲಿ ಎಡಿಟ್ ಫೀಚರ್ ಅಂತ ಇರುತ್ತೆ. ಎಡಿಟ್ ಕೊಟ್ಟು ನಿಮಗೆ ಅದು ಎಷ್ಟು ಥಿಕ್ನೆಸ್ ಬೇಕು, 40 ಬೇಕಾ, 50 ಬೇಕಾ, ಅಥವಾ ಮ್ಯಾನ್ಯಲಿ ಟೈಪ್ ಮಾಡ್ಬೋದು, 65 ಬೇಕಾ. ಆಮೇಲೆ ಇಲ್ಲಿ ಬ್ಲೈಂಡ್ ಅಂತ ಇರುತ್ತೆ. ಸೊ ಅದು ನಿಮಗೆ ಅಪ್ ಟು ವರ್ಟೆಕ್ಸ್ ಬೇಕಾ, ಅಪ್ ಟು ಸರ್ಫೇಸ್ ಬೇಕಾ, ಆಫ್ಸೆಟ್ ಫ್ರಮ್ ಸರ್ಫೇಸ್ ಬೇಕಾ, ಅಪ್ ಟು ಬಾಡಿ, ಮಿಡ್ ಪ್ಲೇನ್. ಸೊ ಈ ರೀತಿಯಾಗಿ ಇಷ್ಟು ಆಪ್ಷನ್ಸ್ ಇರುತ್ತೆ. ಅಂದರೆ ಈಗ ಬ್ಲೈಂಡ್ ಅಂದರೆ ನೀವು ಇಲ್ಲಿ ವ್ಯಾಲ್ಯೂಸ್ನ ಕೊಡ್ಬೋದು. ಇಲ್ಲಿ ಅಪ್ ಟು ವರ್ಟೆಕ್ಸ್ ಅಂದರೆ ಯಾವುದಾದ್ರೂ ಬೇರೆ ಒಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟ್ವರೆಗೂ ಎಕ್ಸ್ಟ್ರೂಡ್ ಆಗುತ್ತೆ. ಅಪ್ ಟು ಸರ್ಫೇಸ್ ಅಂದರೆ ಯಾವುದಾದ್ರೂ ಒಂದು ಸರ್ಫೇಸ್ ಇದ್ದರೆ ಅಲ್ಲಿವರೆಗೂ ಎಕ್ಸ್ಟ್ರೂಡ್ ಆಗುತ್ತೆ. ಆಫ್ಸೆಟ್ ಫ್ರಮ್ ಸರ್ಫೇಸ್ ಅಂದರೆ ನೀವು ಯಾವುದಾದ್ರೂ ಒಂದು ಸರ್ಫೇಸ್ ಕೊಟ್ಟು ಅದರಿಂದ ಇಷ್ಟು ಆಫ್ಸೆಟ್ ಆಗಬೇಕು ಅಂದರೆ ಅಲ್ಲಿವರೆಗೂ ಬರುತ್ತೆ. ಸೊ ಅಪ್ ಟು ಬಾಡಿ ಅಂದರೆ ಯಾವುದಾದ್ರೂ ಒಂದು ಸಾಲಿಡ್ ಬಾಡಿ ಇದ್ದರೆ ಅಲ್ಲಿವರೆಗೂ ಎಕ್ಸ್ಟ್ರೂಡ್ ಆಗುತ್ತೆ. ಮತ್ತು ಇದು ಮಿಡ್ ಪ್ಲೇನ್ ಅಂದರೆ ನಿಮಗೆ ಈ ಕಡೆ ಎಷ್ಟು ಎಕ್ಸ್ಟ್ರೂಡ್ ಆಗಬೇಕೋ ಈ ಕಡೆನೂ ಅಷ್ಟೇ ಎಕ್ಸ್ಟ್ರೂಡ್ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಬೇರೆ ಯಾವುದು ವರ್ಟೆಕ್ಸು ಸರ್ಫೇಸ್ ಏನು ಇಲ್ಲದೆ ಇರೋದ್ರಿಂದ ಮಿಡ್ ಪ್ಲೇನ್ ಒಂದು ತೋರಿಸ್ತೀನಿ ನಿಮಗೆ. ಮಿಡ್ ಪ್ಲೇನ್ ಕೊಟ್ಟರೆ ನಾನು 65 ಕೊಡ್ತೀನಿ ಅಂದ್ಕೊಳ್ಳಿ, ಆವಾಗ 32.5 ಈ ಕಡೆ, 32.5 ಈ ಕಡೆ ಎಕ್ಸ್ಟ್ರೂಡ್ ಆಗಿದೆ. ಓಕೆ, ಇದು ಮಿಡ್ ಪ್ಲೇನು. ಸೊ ಉಳಿದಿರೋದನ್ನು ನೀವು ಟ್ರೈ ಮಾಡ್ಬೋದು. ಯಾವುದಾದ್ರೂ ಇಲ್ಲೊಂದು ಫಸ್ಟು ಸರ್ಫೇಸ್ ಥರ ಏನಾದರೂ ಕ್ರಿಯೇಟ್ ಮಾಡಿಕೊಂಡು, ಅಥವಾ ಅಲ್ಲೊಂದು ಎಕ್ಸ್ಟ್ರೂಡ್ನ ಕ್ರಿಯೇಟ್ ಮಾಡಿ ಇಲ್ಲೊಂದು ಎಕ್ಸ್ಟ್ರೂಡ್ನ ಅಪ್ ಟು ಬಾಡಿ ಅಂತ ಕೊಟ್ಟರೆ ನಿಮ್ಗೆ ಅಲ್ಲಿವರೆಗೂ ಎಕ್ಸ್ಟ್ರೂಡ್ ಆಗುತ್ತೆ. ಸೊ ಅದನ್ನು ಟ್ರೈ ಮಾಡಿ. ಇನ್ ಕೇಸ್ ಅದರಲ್ಲಿ ಏನಾದರೂ ನಿಮಗೆ ಡೌಟ್ ಬಂತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಇದರಲ್ಲಿ ಬೇರೆ ಈಗ ನಾನು ಮಿಡ್ ಪ್ಲೇನ್ ಅಂತ ಒಂದು ಕೊಟ್ಟೆ. ಮಿಡ್ ಪ್ಲೇನ್ ಅಂತ ಕೊಟ್ಟರೆ ನಿಮಗೆ ಎರಡು ಕಡೆ ಸೇಮ್ ಆಗಿ ಎಕ್ಸ್ಟ್ರೂಡ್ ಆಗುತ್ತೆ. ಆದರೆ ನನಗೆ ಮಿಡ್ ಪ್ಲೇನ್ ಬೇಡ, ಈ ಕಡೆ ಒಂದು ಡಿಸ್ಟೆನ್ಸಲ್ಲಿ ಎಕ್ಸ್ಟ್ರೂಡ್ ಆಗಬೇಕು, ಈ ಕಡೆ ಒಂದು ಡೈಮೆನ್ಷನಲ್ಲಿ ಎಕ್ಸ್ಟ್ರೂಡ್ ಆಗಬೇಕು ಅಂದರೆ ಬ್ಲೈಂಡ್ ಅಂತ ಕೊಟ್ಬಿಟ್ಟು ಇಲ್ಲಿ ಡೈರೆಕ್ಷನ್ 2 ಅಂತ ಇದೆ ನೋಡಿ. ಸೊ ಒಂದು ಡೈರೆಕ್ಷನಲ್ಲಿ 90 mm ಆಯಿತು, ಇನ್ನೊಂದು ಡೈರೆಕ್ಷನಲ್ಲಿ ನನಗೆ 40 ಸಾಕು. ಓಕೆ,
ಈ ರೀತಿಯಾಗಿ ಎಕ್ಸ್ಟ್ರೂಡಲ್ಲಿ ಇಷ್ಟು ಥರ ಇರುತ್ತೆ. ಓಕೆ, ಈಗ ನೆಕ್ಸ್ಟು ಎಕ್ಸ್ಟ್ರೂಡ್ ಆಯಿತು. ಈಗ ರಿವಾಲ್ವ್ಗೆ ಬರೋಣ. ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ಸೊ ರಿವಾಲ್ವ್ ಅಂದರೆ ಏನು ಅಂದರೆ, ಎಕ್ಸ್ಟ್ರೂಡ್ ಒಂದು ನಾರ್ಮಲ್ ಸ್ಕೆಚ್ ಹಾಕ್ಕೊಂಡು ಅದನ್ನು ಡೈರೆಕ್ಟಾಗಿ ಒಂದು ಎಕ್ಸ್ಟ್ರೂಡ್ ಮಾಡ್ತೀವಿ. ರಿವಾಲ್ವ್ ಅಂದರೆ ಏನು ಅಂದರೆ ಅದನ್ನು ಸರ್ಕ್ಯುಲರ್ ಶೇಪಲ್ಲಿ ಮಾಡ್ತೀವಿ. ಸೊ ನಿಮಗೆ ಇಮೇಜ್ ನೋಡಿದ್ರೇ ಗೊತ್ತಾಗುತ್ತೆ. ಸೊ ರಿವಾಲ್ವ್ ತೊಗೊತೀನಿ, ಯಾವುದಾದ್ರೂ ಒಂದು ಪ್ಲೇನ್ ಸೆಲೆಕ್ಟ್ ಮಾಡ್ತೀನಿ, ಆಮೇಲೆ ಒಂದು ಸ್ಕೆಚ್ನ ಬರಿತೀನಿ. ಕೊಟ್ಟು ರಿವಾಲ್ವ್ ಆಗಬೇಕು ಅಂದರೆ ಯಾವತ್ತೂ ಒಂದು ಆ್ಯಕ್ಸಿಸ್ ಇರಬೇಕು. ಅದಕ್ಕೋಸ್ಕರ ನಾನು ಈ ಲೈನ್ಗೆ ಹೋಗ್ಬಿಟ್ಟು ಸೆಂಟರ್ ಲೈನ್ ತೊಗೊತೀನಿ. ಓಕೆ, ಸೊ ನೋಡಿ, ಅದು ರಿವಾಲ್ವ್ ಕಮಾಂಡ್ ನಾವು ಆಲ್ರೆಡಿ ತೊಗೊಂಡಿದ್ವಿ. ಸೊ ಸೆಂಟರ್ ಲೈನ್ ಇರೋದ್ರಿಂದ ಅದನ್ನು ಆಲ್ರೆಡಿ ಸೆಂಟರ್ ಲೈನ್ನ ಅದೊಂದು ನಾನು ಆ ಆ್ಯಕ್ಸಿಸಿಂದನೇ ರೊಟೇಟ್ ಮಾಡ್ಕೊಬೇಕು ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೆ ಅದು ಆಲ್ರೆಡಿ. ಇನ್ ಕೇಸ್ ಅದೇನಾದರೂ ಕನ್ಸಿಡರ್ ಮಾಡಿಲ್ಲ ಅಂದರೆ ಅವಾಗ ನಾವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಯಾವ ಆ್ಯಕ್ಸಿಸಿಂದ ರೊಟೇಟ್ ಆಗಬೇಕೋ ಅದನ್ನು ಕ್ಲಿಕ್ ಮಾಡಿದ್ರೆ ಅವಾಗ ಆ ಆ್ಯಕ್ಸಿಸಿಂದ ರೊಟೇಟ್ ಆಗುತ್ತೆ. ಮತ್ತು ಇದು ಈಗ ಬ್ಲೈಂಡಲ್ಲಿದೆ. ಸೇಮ್ ಅದೇ ರೀತಿ ನಿಮ್ಗೆ ಯಾವುದಾದ್ರೂ ಅಪ್ ಟು ಸರ್ಫೇಸ್ ಹಾಕಬೇಕಾ, ಅಪ್ ಟು ಆಫ್ಸೆಟ್ ಸರ್ಫೇಸ್, ಮಿಡ್ ಪ್ಲೇನ್ ಅಂದರೆ ಈಗ ನೋಡಿ ಕಮ್ಮಿ ಮಾಡ್ತೀನಿ, ಗೊತ್ತಾಗ್ತಿದೆ ಅನಿಸುತ್ತೆ. ಆ ಪ್ಲೇನಿಂದ ಈ ಕಡೆ ಎಷ್ಟು ರಿವಾಲ್ವ್ ಆಗಿದೆಯೋ ಆ ಕಡೆನೂ ಅಷ್ಟೇ ರಿವಾಲ್ವ್ ಆಗುತ್ತೆ. ಓಕೆ, ನಿಮಗೆ ಒಂದು 90 ಡಿಗ್ರಿ ಅಷ್ಟು ಸಾಕು. ಅವಾಗ ಈ ಥರ ಆಗುತ್ತೆ. ನಿಮಗೆ ಮಿಡ್ ಪ್ಲೇನ್ ಬೇಡ, ಬ್ಲೈಂಡೇ ಬೇಕು ಅಂದರೆ 90 ಡಿಗ್ರಿ ಈ ಥರ ಬರುತ್ತೆ. ಸೊ ಮಿಡ್ ಪ್ಲೇನ್ ಕೊಟ್ಟರೆ ಈ ಕಡೆ 45 ಡಿಗ್ರಿ ಆಗುತ್ತೆ, ಈ ಕಡೆ 45 ಡಿಗ್ರಿ ಆಗುತ್ತೆ. ಸೇಮ್ ಅದೇ ರೀತಿ ಇದರಲ್ಲೂ ಡೈರೆಕ್ಷನ್ 2 ಇರುತ್ತೆ. ಇವನ್ನೆಲ್ಲ ನೀವು ಟ್ರೈ ಮಾಡ್ಬೋದು. ಆಮೇಲೆ ಇಲ್ಲಿ ಥಿನ್ ಫೀಚರ್ ಅಂತ ಒಂದಿದೆ. ಥಿನ್ ಫೀಚರ್ ಅಂದರೆ ಏನು ಅಂದರೆ, ನೀವೇನು ಸ್ಕೆಚ್ ಹಾಕಿರ್ತೀರಲ್ಲ ಅಲ್ಲೇನಾದರೂ ನಿಮಗೆ ವಾಲ್ ಬೇಕಾ, ಸಾಲಿಡ್ ಬೇಡ, ಏನಾದರೂ ವಾಲ್ ಥರ ಕ್ರಿಯೇಟ್ ಆಗಬೇಕಾ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 1 mm ಕೊಟ್ಟು ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. 1 mm ಥಿಕ್ನೆಸ್. ಈಗ ಇಲ್ಲಿ ನೋಡಿದ್ರೆ ನೀವು ಒಳಗಡೆ ಸಾಲಿಡ್ ಇಲ್ಲ, ಖಾಲಿ ಇದೆ ನೋಡಿ. 1 mm ವಾಲ್ ಇಟ್ಕೊಂಡು ಅದು ಕ್ರಿಯೇಟ್ ಆಗಿದೆ. ಅದೇ ನಾನು ಅಲ್ಲಿ ನನಗೆ ಥಿನ್ ಫೀಚರ್ ಬೇಡ ಅಂತ ಹೇಳಿದರೆ ಅದನ್ನು ರಿಮೂವ್ ಮಾಡೋದು. ಥಿನ್ ಫೀಚರ್ ಇದು ಡಿಲೀಟ್ ಮಾಡಿಬಿಟ್ಟೆ ಮತ್ತೆ ಮಾಡಬೇಕು ಅನಿಸುತ್ತೆ. ಥಿನ್ ಫೀಚರ್ ನಿಮಗೆ ಸೊ ಆ ಟೈಮಲ್ಲಿ ಕೊಟ್ಟಾಗ ನೀವು ರಿಮೂವ್ ಮಾಡ್ಬೋದು, ಬೇಕಂದರೆ ಇಟ್ಕೊಬೋದು, ಇಲ್ಲಾಂದರೆ ಬೇಡ ಅಂದರೆ ತೆಗಿಬೋದು ಥಿನ್ ಫೀಚರು. ಆದರೆ ಕೊಟ್ಟು ಒನ್ಸ್ ಓಕೆ ಮಾಡಿದ್ದಾದಮೇಲೆ ಅದನ್ನು ತೆಗಿಯೋಕೆ ಆಪ್ಷನ್ ಇಲ್ಲ. ಈ ಆಪ್ಷನ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. ಒನ್ಸ್ ಓಕೆ ಕೊಟ್ಟ ಮೇಲೆ ಇದನ್ನು ತೆಗಿಯೋ ಆಪ್ಷನ್ ಇಲ್ಲ. ಮೇ ಬಿ ನೆಕ್ಸ್ಟ್ ವರ್ಷನ್ಸಲ್ಲಿ ಅಪ್ಗ್ರೇಡ್ ಮಾಡ್ತಾರೆ ಅನಿಸುತ್ತೆ. ಸೊ ಇದು ರಿವಾಲ್ವ್ ಅಂದರೆ. ಈಗ ಇದು ಸ್ವೀಪ್ ಅಂದರೆ ಏನು ಅಂದರೆ, ಈ ಸ್ಕೆಚ್ನ ಡಿಲೀಟ್ ಮಾಡ್ತೀನಿ. ಸೊ ಸ್ವೀಪ್ ಅಂದರೆ ಏನು ಅಂದರೆ, ನಿಮಗೆ ಒಂದು ಸ್ಕೆಚ್
ಒಂದು ಯಾವುದಾದ್ರೂ ಸ್ಕೆಚ್ ಇರುತ್ತೆ. ಆಮೇಲೆ ಒಂದು ಪ್ರೊಫೈಲ್ನ ಡ್ರಾ ಮಾಡಿದ್ರೆ ನಿಮಗೆ ಅದೇ ರೀತಿ ಸಾಲಿಡ್ ಬರುತ್ತೆ. ಸೊ ಅದನ್ನು ಸ್ವೀಪ್ ಅಂತ ಕರಿತೀವಿ. ಸೊ ಅದನ್ನು ಯಾಕೆ ಇದು ಹೈಲೈಟ್ ಆಗಿಲ್ಲ ಅಂದರೆ, ಫಸ್ಟು ಒಂದು ಸ್ಕೆಚ್ನ ಕ್ರಿಯೇಟ್ ಮಾಡಿ ಒಂದು ಪ್ರೊಫೈಲ್ನ ಡ್ರಾ ಮಾಡಿದ್ರೆ ಇದು ಹೈಲೈಟ್ ಆಗುತ್ತೆ. ಸೊ ಒಂದು ಫ್ರಂಟ್ ಪ್ಲೇನಲ್ಲಿ ಸ್ಕೆಚ್ ಮಾಡ್ತೀನಿ. ಸೊ ಈ ನಂದು ಪ್ರೊಫೈಲ್ ಈ ಥರ ಇದೆ ಅಂದಮೇಲೆ ನಾನು ಅದಕ್ಕೆ ಆಪೋಸಿಟ್ ಆಗಿರೋ ಪ್ಲೇನಲ್ಲಿ, ಅಂದರೆ ಪರ್ಪೆಂಡಿಕ್ಯುಲರ್ ಆಗಿರೋ ಪ್ಲೇನಲ್ಲಿ ಪ್ರೊಫೈಲ್ನ ಡ್ರಾ ಮಾಡಬೇಕು. ಸೊ ನೀವು ಸ್ಕೆಚ್ಗೆ ಹೋಗ್ಬಿಟ್ಟು ಇಲ್ಲಿ ರೈಟ್ ಪ್ಲೇನ್ ಸೆಲೆಕ್ಟ್ ಮಾಡ್ಬೋದು, ಅಥವಾ ಇಲ್ಲೇ ರೈಟ್ ಪ್ಲೇನ್ನ ಸೆಲೆಕ್ಟ್ ಮಾಡಿದ್ರೆ ಲೆಫ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇದು ಸ್ಕೆಚ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಕೊಡ್ಬೋದು. ನಾನು ಲಾಸ್ಟ್ ಟೈಮ್ ಹೇಳ್ಕೊಟ್ಟೆ ನಿಮಗೆ ಸ್ಪ್ಲೈನ್ ಅಂತ, ಅದನ್ನು ತೊಗೊತಾ ಇದ್ದೀನಿ. ಸ್ಪ್ಲೈನ್ ತೊಗೊಂಡು ಜಸ್ಟ್ ಈ ರೀತಿ ಕ್ಲಿಕ್ ಮಾಡ್ತೀನಿ, ಎಸ್ಕೇಪ್. ಇದನ್ನು ನಾನೇನು ಕನ್ಸಿಡರ್ ಮಾಡಲ್ಲ. ಸೊ ಈಗ ನೋಡ್ಬೋದು, ನಿಮಗೆ ಒಂದು ಸ್ಕೆಚ್ಚು ಒಂದು ಪ್ರೊಫೈಲ್ ಡ್ರಾ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಹೈಲೈಟ್ ಆಯಿತು ಸ್ವೆಪ್ಟ್ ಅಂತ. ಕ್ಲಿಕ್ ಮಾಡ್ತೀನಿ, ಪ್ರೊಫೈಲ್ ಯಾವುದು ಕೇಳುತ್ತೆ ಮತ್ತು ಕರ್ವ್ ಯಾವುದು ಕೇಳುತ್ತೆ ಕೊಟ್ಟರೆ ನಿಮಗೆ ಅದ್ರ ಪ್ರಕಾರನೇ ಒಂದು ಸ್ವೀಪ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಸ್ವೀಪ್. ನೆಕ್ಸ್ಟ್ ಇದನ್ನು ಡಿಲೀಟ್ ಮಾಡ್ತೀನಿ. ಮತ್ತು ಇದರಲ್ಲಿ ಒಂದಷ್ಟು ಆಪ್ಷನ್ಸ್ ಇರುತ್ತೆ, ಇದನ್ನೆಲ್ಲ ನೀವು ಟ್ರೈ ಮಾಡಿ ಇದು ಯಾವ್ಯಾವ ರೀತಿ ಅಂತ. ಆಮೇಲೆ ಇದು ಲಾಫ್ಟೆಡ್ ಬೇಸ್. ಲಾಫ್ಟೆಡ್ ಬೇಸ್ ಅಂದರೆ ಏನು ಅಂದರೆ, ನೀವು ಎರಡು ಪ್ರೊಫೈಲ್ನ ಡ್ರಾ ಮಾಡಿಕೊಂಡು ಆ ಎರಡು ಪ್ರೊಫೈಲ್ನ ಸೆಲೆಕ್ಟ್ ಮಾಡಿದ್ರೆ ಅದು ನಿಮಗೆ ಮ್ಯಾಚ್ ಆಗುತ್ತೆ. ಇಲ್ಲೇ ಶೇಪಲ್ಲೇ ಗೊತ್ತಾಗುತ್ತೆ ನಿಮಗೆ. ತೋರಿಸ್ತೀನಿ ನಿಮಗೆ. ಫ್ರಂಟ್ ಪ್ಲೇನಲ್ಲಿ ನಾನೊಂದು ಸ್ಕೆಚ್ ಹಾಕ್ಕೊತೀನಿ. ಸೊ ಅದನ್ನು ನಾನು ಸರ್ಕ್ಯುಲರ್ ಶೇಪಲ್ಲಿ ಮಾಡ್ತೀನಿ. ಇದು ಒಂದು 50 mm ಕೊಡ್ತೀನಿ. ಆಮೇಲೆ ನಾನು ಇಲ್ಲಿಂದ ಒಂದು 100 mm ದೂರದಲ್ಲಿ ಒಂದು ಸ್ಕ್ವೇರ್ ಬ್ಲಾಕ್ ಹಾಕ್ಕೊತೀನಿ. ಸೊ ನಾನಿವಾಗ ಈ ಫ್ರಂಟ್ ಪ್ಲೇನ್ ಏನಿದೆ, ಈ ಫ್ರಂಟ್ ಪ್ಲೇನಿಂದ ಇನ್ನೊಂದು ಪ್ಲೇನ್ನ ನಾನು ಆಫ್ಸೆಟ್ ಮಾಡ್ಕೊಬೇಕು ಇಲ್ಲಿ. ಅದಕ್ಕೆ ಇಲ್ಲಿ ರೆಫರೆನ್ಸ್ ಜಾಮಿಟ್ರಿ ಅಂತ ಇರುತ್ತೆ. ರೆಫರೆನ್ಸ್ ಜಾಮಿಟ್ರಿ ಕ್ಲಿಕ್ ಮಾಡಿ ನಾನು ಪ್ಲೇನ್ ಕ್ಲಿಕ್ ಮಾಡಿದ್ರೆ ನಮಗೆ ಆಫ್ಸೆಟ್ ಬರುತ್ತೆ. ಸೊ ನಾನು ಎಷ್ಟು ದೂರದಲ್ಲಿ ಹೇಳಿದೆ, 100ಅಲ್ಲಿ ಹೇಳಿದೆ. ಸೊ 100 mm ದೂರದಲ್ಲಿ ನನಗೊಂದು ಪ್ಲೇನ್ ಬರುತ್ತೆ. ಸೊ ಆ ಪ್ಲೇನ್ ಮೇಲೆ ನಾನೊಂದು ರೆಕ್ಟ್ಯಾಂಗಲ್ ಹಾಕ್ಕೊತೀನಿ. ಇಲ್ಲಿ ಪ್ಲೇನ್ ಸೆಲೆಕ್ಟ್ ಮಾಡಿದ್ರೂ ಇಲ್ಲಿ ಸ್ಕೆಚ್ ಆಪ್ಷನ್ ಬರುತ್ತೆ. ನಾನೊಂದು ಈ ರೆಕ್ಟ್ಯಾಂಗಲ್ ಹಾಕ್ಕೊತೀನಿ. ಇಲ್ಲಿ ಲಾಫ್ಟ್ ಹೈಲೈಟ್ ಆಗಿದೆ. ಈಗ ಲಾಫ್ಟ್ ತೊಗೊತೀನಿ. ಲಾಫ್ಟ್ ತೊಗೊಂಡು ಸೊ ಮೊದಲನೇ ಪ್ರೊಫೈಲ್ ಇದು ಮತ್ತು ಎರಡನೇ ಪ್ರೊಫೈಲ್ ಇದು ಸೆಲೆಕ್ಟ್ ಮಾಡಿದ್ರೆ ಸೊ ಈ ರೀತಿ ಕ್ರಿಯೇಟ್ ಆಗುತ್ತೆ. ನಿಮಗೆ ಈ ರೀತಿ ಮ್ಯಾಚ್ ಆಗುತ್ತೆ. ಇಲ್ಲಿ ರೆಕ್ಟ್ಯಾಂಗಲಿಂದ ಇಲ್ಲಿ ಸರ್ಕಲ್ಗೆ ಮ್ಯಾಚ್ ಆಗಿದೆ, ಅದನ್ನು ಲಾಫ್ಟ್ ಅಂತ ಕರಿತೀವಿ. ಆ ಲಾಫ್ಟಲ್ಲಿ ನಿಮಗೆ ಏನಾದರೂ ಮಧ್ಯದಲ್ಲಿ ಗೈಡ್ಲೈನ್ಸ್ ಬೇಕು ಅಂದರೆ ನೀವು ಅದನ್ನು ಒಂದು ಡ್ರಾ ಮಾಡಿಕೊಂಡು ಆ ಗೈಡ್ಲೈನ್ಸ್ನ ಇಲ್ಲಿ ಸ್ಪೆಸಿಫೈ ಮಾಡಿದ್ರೆ ನಿಮಗೆ ಶೇಪ್ ಅದೇ ಥರ ಬರುತ್ತೆ. ಸೊ ಆ ಗೈಡ್ಲೈನ್ಸು ಸಹ ನೀವು ಕ್ರಿಯೇಟ್ ಮಾಡ್ಕೊಂಡು ಆ ಗೈಡ್ಲೈನ್ಸು ಕೊಡ್ಬೋದು ನೀವು. ಸೊ ಇದು ಬಂದು ಲಾಫ್ಟ್. ಆಮೇಲೆ ಲಾಫ್ಟ್ನ ಡಿಲೀಟ್ ಮಾಡ್ತೀನಿ. ಇದು ಬೌಂಡ್ರಿ ಬೇಸ್. ಬೌಂಡ್ರಿ ಬೇಸ್ ಅಂದರೆ ಏನು ಅಂದರೆ, ನಿಮಗೆ 2-3 ಇದರಲ್ಲಿ 2 ಆಯಿತು ಲಾಫ್ಟಲ್ಲಿ. ಸೊ ನೀವು ಬೌಂಡ್ರಿಯಲ್ಲಿ ಏನು ಅಂದರೆ, ನೀವು 2-3 ಸರ್ಫೇಸ್ ಎಷ್ಟು ಹಾಕ್ಕೊಂಡೋಗಿ ಸೆಲೆಕ್ಟ್ ಮಾಡಿದ್ರೂ ನಿಮ್ಗೆ ಅದೇ ಪ್ರಕಾರ ಬರುತ್ತೆ. ಸೊ ಅದನ್ನು ಬೌಂಡ್ರಿ ಬೇಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ರೆಫರೆನ್ಸ್ ಪ್ಲೇನ್ ತೊಗೊತೀನಿ ಇಲ್ಲಿ 100 mm.
ಅದ್ರ ಮೇಲೆ ಒಂದು ಸ್ಕೆಚ್ ಹಾಕ್ಕೊತೀನಿ. ಸೇಮ್ ಇದನ್ನೇ ನಾನು ಕನ್ವರ್ಟ್ ಮಾಡ್ಕೊತೀನಿ. ಲಾಸ್ಟ್ ಟೈಮ್ ಕನ್ವರ್ಟ್ ಎಂಟಿಟೀಸ್ ಅಂತ ಹೇಳ್ಕೊಟ್ಟಿದ್ದೆ. ಸರ್ಕಲ್ನ ಕನ್ವರ್ಟ್ ಮಾಡಿಕೊಂಡೆ. ಸೊ ಈ ಸರ್ಕಲ್ ಇಲ್ಲಿ ಪ್ರೊಜೆಕ್ಟ್ ಆಗಿದೆ ಸ್ಕೆಚ್ಚು. ಎಕ್ಸಿಟ್ ಸ್ಕೆಚ್ ಕೊಡ್ತೀನಿ. ಇಲ್ಲಿ ಬೌಂಡ್ರಿ ಬಾಸ್ ತೊಗೊಂಡು 1 2 3. ಸೊ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸರ್ಕಲ್ ಇದೆ, ಇಲ್ಲಿ ಬೌಂಡ್ರಿ ಇದೆ, ಆಮೇಲೆ ಇಲ್ಲಿ ನಿಮಗೆ ಮತ್ತೆ ಸರ್ಕಲ್ ಇದೆ. ಸೊ ಇದನ್ನು ಬೌಂಡ್ರಿ ಬೇಸ್ ಅಂತ ಕರಿತೀವಿ. ಮತ್ತು ಇದರಲ್ಲಿ ನಿಮಗೆ ಡೈರೆಕ್ಷನ್ ಬರುತ್ತೆ. ಸೊ ಎರಡನೇ ಡೈರೆಕ್ಷನ್ ಅಂದರೆ ನೀವೇನಾದರೂ ಈ ಕಡೆ ಒಂದಷ್ಟು ಸರ್ಫೇಸಸ್ ಯಾವುದಾದ್ರೂ ಬೇರೆ ಸ್ಕೆಚಸ್ ಇದೆ ಅಂದರೆ ಅದನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಡೈರೆಕ್ಷನ್ 2 ಅಂತ ಇಟ್ಕೊಂಡ್ರೆ ನಿಮ್ಗೆ ಅದು ಆ ಕಡೆ ಬರುತ್ತೆ. ಸೊ ಅಷ್ಟೇ. ಇದು ಒನ್ ಡೈರೆಕ್ಷನಲ್ಲಿ ಆಯಿತು. ಈ ಡೈರೆಕ್ಷನಲ್ಲಿ ಬೇಕು ಅಂದರೆ ನೀವು ಇದೇ ಡೈರೆಕ್ಷನಲ್ಲಿ ಮತ್ತೆ ಪ್ರೊಫೈಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ಮ್ಯಾಚ್ ಆಗುತ್ತೆ. ಸೊ ಬೌಂಡ್ರಿ ರಿಮೂವ್ ಮಾಡ್ತೀನಿ. ನಿಮಗೆ ಬೌಂಡ್ರಿವರೆಗೂ ಆಯಿತು. ಈಗ ಎಕ್ಸ್ಟ್ರೂಡ್ ಕಟ್. ಸೊ ಎಕ್ಸ್ಟ್ರೂಡ್ ಕಟ್ ಮಾಡೋಕ್ಕೂ ಮುಂಚೆ ನಾನು ಫಸ್ಟ್ ಒಂದು ಎಕ್ಸ್ಟ್ರೂಡ್ನ ಹಾಕ್ಕೊತೀನಿ. ನಿಮಗೆ ಎಕ್ಸ್ಟ್ರೂಡ್ ಗೊತ್ತಾದಮೇಲೆ ಎಕ್ಸ್ಟ್ರೂಡ್ ಕಟ್ ಆಲ್ರೆಡಿ ಗೊತ್ತಾಗಿರುತ್ತೆ. ಇದೇನು ಅಂದರೆ ಇದು ನಿಮಗೆ ಸಾಲಿಡ್ ಕ್ರಿಯೇಟ್ ಮಾಡುತ್ತೆ, ಇದು ನಿಮಗೆ ಆ ಸಾಲಿಡ್ನ ಕಟ್ ಮಾಡುತ್ತೆ. ಎಕ್ಸ್ಟ್ರೂಡ್ ಕಟ್ ಎಕ್ಸ್ಟ್ರೂಡ್ ಕಟ್ ತೊಗೊತೀನಿ. ನನಗೆ ಯಾವುದಾದ್ರೂ ಯಾವ ಫೇಸ್ ಬೇಕೋ ಆ ಫೇಸ್ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಆವಾಗ ಮತ್ತೆ ಸ್ಕೆಚ್ ತೊಗೊಂಡು ನನಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು, ನೀವು ಕನ್ಸ್ಟ್ರೈನು ಸಹ ಮಾಡ್ಬೋದು ಡೈಮೆನ್ಷನ್ ಕೊಟ್ಟು. ಎಕ್ಸಿಟ್ ಕೊಟ್ಟು ಥ್ರೂ ಆಲ್ ಅಂತ ಕೊಟ್ಟರೆ ನಿಮಗೆ ಕಂಪ್ಲೀಟ್ ಅಲ್ಲಿವರೆಗೂ ಏನೇನು ಇದಿರುತ್ತೋ ಅಲ್ಲಿವರೆಗೂ ಹೋಗುತ್ತೆ. ಅಥವಾ ನನಗೆ ಅಷ್ಟು ಬೇಡ ಅಂದರೆ ಸೇಮ್ ಎಕ್ಸ್ಟ್ರೂಡಲ್ಲಿ ಮಾಡಿರೋ ಥರನೇ ನನಗೆ 10 mm ಮಾತ್ರ ಕಟ್ಟಾದರೆ ಸಾಕು ಅಂತ ಕೊಟ್ಟರೆ ನಿಮಗೆ ಅಷ್ಟು ಮಾತ್ರನೇ ಕಟ್ಟಾಗುತ್ತೆ. ಸೊ ಇದು ಎಕ್ಸ್ಟ್ರೂಡ್ ಕಟ್ಟು. ನೆಕ್ಸ್ಟ್ ಹೋಲ್ಸ್ ಅಂತ ಬಂದರೆ ಇಲ್ಲಿ ಹೋಲ್ ವಿಝಾರ್ಡ್ ಇರುತ್ತೆ. ನಿಮಗೆ ಯಾವ್ಯಾವ ಸೈಜ್ ಬೇಕು, ಕೌಂಟ್ರ್ ಬೋರ್ ಬೇಕಾ, ಕೌಂಟ್ರ್ ಸಂಕ್ ಬೇಕಾ, ನಾರ್ಮಲ್ ಹೋಲ್ ಬೇಕಾ. ನಾನು ನಾರ್ಮಲ್ ಹೋಲ್ ಒಂದು ತೋರಿಸ್ತೀನಿ, ಉಳಿದಿದ್ದನ್ನು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಟ್ರೈ ಮಾಡಿ. ಸೊ ಇಲ್ಲಿ ನಾನು ಸಿಮೆಟ್ರಿಕ್ ತೊಗೊತೀನಿ. ನಾರ್ಮಲ್ ಡ್ರಿಲ್ ಸೈಜ್ ಅಂತ ತೊಗೊಂಡು ನಾನೊಂದು 5 mm ಡ್ರಿಲ್ ತೊಗೊತೀನಿ. ಇಲ್ಲಿ ಹೋಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ನನಗೆ ಇಲ್ಲಿ ಕೌಂಟ್ರ್ ಸಂಕ್ ಬೇಡ, ರಿಮೂವ್ ಮಾಡ್ತೀನಿ. ತೊಗೊಂಡ್ಮೇಲೆ ಇಲ್ಲಿ ಪೊಸಿಷನ್ಗೆ ಹೋಗಬೇಕು. ಪೊಸಿಷನ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಹೋಲ್ ಎಲ್ಲಿ ಬೇಕು ಪ್ಲೇಸ್ ಮಾಡಿ, ಎಷ್ಟು ಹೋಲ್ ಬೇಕಾದ್ರೂ ಪ್ಲೇಸ್ ಮಾಡ್ಬೋದು. ಪ್ಲೇಸ್ ಮಾಡಿಬಿಟ್ಟು ಇದನ್ನು ನೀವು ಡೈಮೆನ್ಷನ್ ತೊಗೊಂಡು, ಸ್ಮಾರ್ಟ್ ಡೈಮೆನ್ಷನ್ ತೊಗೊಂಡು ಕನ್ಸ್ಟ್ರೈನ್ ಮಾಡಬೇಕು. ಆಮೇಲೆ ನೀವು ಎಲ್ಲದಕ್ಕೂ ಡೈಮೆನ್ಷನ್ ಕೊಡೋ ಬದಲು ಇಲ್ಲಿ ಇದನ್ನು ಪ್ರೆಸ್ ಮಾಡಿ ನಾರ್ಮಲಾಗಿ ಲೆಫ್ಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಇನ್ನೊಂದನ್ನು ಕಂಟ್ರೋಲ್ ಇಟ್ಕೊಂಡು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇಲ್ಲಿ ಯಾವ್ಯಾವ ರೀತಿ ಕನ್ಸ್ಟ್ರೆಂಟ್ಸ್ನ ಕೊಡ್ಬೋದು ತೋರಿಸುತ್ತೆ. ನಾನು ಇದನ್ನು ವರ್ಟಿಕಲ್ ಅಂತ ಕೊಟ್ಟರೆ ಇವೆರಡು ನಿಮಗೆ ವರ್ಟಿಕಲ್ ಆಗಿಬಿಡುತ್ತೆ. ವರ್ಟಿಕಲ್. ಸೊ ಆಗ ನಿಮಗೆ ಅದು ಹಾರಿಜಾಂಟಲಲ್ಲಿ ಮೂವ್ ಆಗೋಲ್ಲ, ಫಿಕ್ಸ್ ಆಗಿರುತ್ತೆ. ಆವಾಗ ನೀವು ಒಂದು ಡೈಮೆನ್ಷನ್ ಕೊಟ್ಟರೆ ಸಾಕಿದಕ್ಕೆ. ಇಲ್ಲಿಂದ ಇಲ್ಲಿಗೆ 20 ಅಂತ ಕೊಡ್ತೀನಿ. ಮತ್ತು ಇದಕ್ಕೆ ನಾನು ಇಲ್ಲಿಂದ ಇಲ್ಲಿಗೆ 20 ಕೊಡ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಇದಕ್ಕೆ ವರ್ಟಿಕಲ್ ಕನ್ಸ್ಟೆಂಟ್, ಹಾರಿಜಾಂಟಲ್ ಕನ್ಸ್ಟೆಂಟ್ ಕೊಟ್ಟಿಲ್ಲ. ಸೊ ಈ 20 ಡಿಸ್ಟೆನ್ಸಲ್ಲೇ ಇದು ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ತಿದೆ. ಸೊ ಅದನ್ನು ನಾನು ಲಾಕ್ ಮಾಡಬೇಕು ಅಂದರೆ ಹಿಂಗೆ ಸೆಲೆಕ್ಟ್ ಮಾಡಿ
ಇದನ್ನು ಕಂಟ್ರೋಲ್ ಇಟ್ಕೊಂಡು ಪ್ರೆಸ್ ಮಾಡಿ ಹಾರಿಜಾಂಟಲ್ ಕನ್ಸ್ಟ್ರೇಂಟ್ ಕೊಡ್ತೀನಿ. ಈಗ ನೋಡಿ ಕಂಪ್ಲೀಟಾಗಿ ಕನ್ಸ್ಟ್ರೇಂಟ್ ಆಗಿದೆ. ನಿಮಗೆ ಇಲ್ಲಿ ಫುಲ್ಲಿ ಡಿಫೈನ್ಡ್ ಅಂತ ಬರ್ತಾಯಿದೆ. ನೆಕ್ಸ್ಟ್ ಓಕೆ ಕೊಡ್ತೀನಿ. ನಿಮಗೆ 3 ಹೋಲ್ಸ್ ಬಂದಿದೆ. ಇದು ಹೋಲ್ ವಿಜಾರ್ಡ್ ಬಗ್ಗೆ. ಆಮೇಲೆ ಅದೇ ರೀತಿ ಅಡ್ವಾನ್ಸ್ ಹೋಲ್ ಹೋದರೆ ನಿಮಗೆ ಸ್ವಲ್ಪ ಆಪ್ಷನ್ಸ್ ಜಾಸ್ತಿ ಬರುತ್ತೆ. ಆಮೇಲೆ ಥ್ರೆಡ್ಗೆ ಹೋದರೆ ನಿಮಗೆ ಆ್ಯಕ್ಚುಲಾಗಿ ನೀವು ಇಲ್ಲಿ ನಿಮಗೆ ನಾರ್ಮಲ್ ಹೋಲ್ ಇದೆ, ನೀವು ಅದು 2D ಮಾತ್ರ ಕಾಣಿಸುತ್ತೆ. ಸೊ ಥ್ರೆಡ್ ಅಂದರೆ ನೀವು ಆ್ಯಕ್ಚುಲಾಗಿ ಅದು ಪ್ರೊಫೈಲ್ ಬರುತ್ತೆ. ಸೊ ಅದನ್ನು ನೀವು ಟ್ರೈ ಮಾಡಿ. ಆಮೇಲೆ ಸೇಮ್ ಇದೂ ಅಷ್ಟೇ, ಸ್ಟಡ್ ವಿಜಾರ್ಡು ಅಷ್ಟೇ, ನೀವು ಟ್ರೈ ಮಾಡಿ. ಈಗ ನಾನು ರಿವಾಲ್ವ್ ಕಟ್ ಹೇಳ್ಕೊಡ್ತೀನಿ. ರಿವಾಲ್ವ್ ಕಟ್ ಅಂದರೆ ನೀವು ರಿವಾಲ್ಡ್ ಅಂತ ಏನು ಕೊಟ್ಟರಲ್ಲ ಅದೇ ರೀತಿ ರಿವಾಲ್ಡ್ ಕಟ್. ಅದು ರಿವಾಲ್ವಲ್ಲಿ ಮೆಟೀರಿಯಲ್ ಕ್ರಿಯೇಟ್ ಆಗುತ್ತೆ, ರಿವಾಲ್ಡ್ ಕಟ್ಟಲ್ಲಿ ಮೆಟೀರಿಯಲ್ ಕಟ್ ಆಗುತ್ತೆ ಅಷ್ಟೇ. ಸೆಲೆಕ್ಟ್ ಮಾಡಿದ್ರೆ ನಾನು ಇಲ್ಲೊಂದು ಸ್ಕೆಚ್ ಹಾಕ್ಕೊತೀನಿ. ಈಗ ನಾನು ಸೆಂಟರ್ ಲೈನ್ ಹಾಕಲ್ಲ, ಬಟ್ ಅದು ರಿವಾಲ್ವ್ಗೆ ಸೆಂಟರ್ ಲೈನ್ ಬೇಕು, ಬಟ್ ನಾನು ಹಾಕಲ್ಲ. ತೋರಿಸ್ತೀನಿ ಯಾವ ರೀತಿಯಾಗಿ ಅಂತ. ಈಗ ನೋಡಿ, ಆಗಲೇ ಅದು ಬೈ ಡಿಫಾಲ್ಟಾಗಿ ಆ್ಯಕ್ಸಿಸ್ ಲೈನ್ ತೊಗೊಂಡಿತ್ತು. ನಾನು ಆ್ಯಕ್ಸಿಸ್ ಲೈನ್ ಸೆಂಟರ್ ಲೈನ್ ಇಲ್ಲಿ ಹಾಕ್ತಿದ್ರಿಂದ ಅದು ಬ್ಲ್ಯಾಂಕ್ ಆಗಿದೆ. ಅದನ್ನು ನಾನು ಇವಾಗ ಕೊಟ್ಟರೆ ಅದರ ಪ್ರಕಾರ ಕಟ್ ಆಗುತ್ತೆ. ಸೊ ನಾನು ಇದನ್ನು ಆ್ಯಕ್ಸಿಸ್ ಅಂತ ಕೊಡ್ತೀನಿ. ನೀವು ನೋಡ್ಬೋದು ಅದ್ರ ಪ್ರಕಾರ ಕಟ್ಟಾಗಿದೆ. ಓಕೆ ಕೊಟ್ಟರೆ ಸೊ ಈ ರೀತಿ ಇದು ರಿವಾಲ್ವ್ ಕಟ್. ಅದೇ ರೀತಿ ಈ ಈಗ ಸ್ವೀಪ್ ಅನ್ನೋದೇನಾಯ್ತಲ್ಲ ಅದೇ ರೀತಿ ಸ್ವೀಪ್ ಕಟ್ಟು, ಇದನ್ನು ನೀವು ಟ್ರೈ ಮಾಡಿ. ಮತ್ತು ಸೇಮ್ ಲಾಫ್ಟ್ ಮತ್ತು ಬೌಂಡ್ರಿ ಈ 3 ಅರ್ಥ ಆಯಿತು ಅಂದ್ಕೊತೀನಿ. ಏಕೆಂದರೆ ಇದರಲ್ಲಿ ಮೆಟೀರಿಯಲ್ ಕ್ರಿಯೇಟ್ ಆಗುತ್ತೆ, ಇದರಲ್ಲಿ ಮೆಟೀರಿಯಲ್ ಡಿಲೀಟ್ ಆಗುತ್ತೆ ಅಷ್ಟೇ. ಸೊ ಇದನ್ನು ಟ್ರೈ ಮಾಡಿ. ಇನ್ ಕೇಸ್ ಇದರಲ್ಲಿ ಯಾವುದೇ ಆಪ್ಷನ್ನು ನಾನು ಏನು ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಲ್ಲ ಅದು ಬರಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಮತ್ತು ಈಗ ನೆಕ್ಸ್ಟು ಫಿಲ್ಲೆಟ್ಗೆ ಹೋಗೋಣ. ಫಿಲ್ಲೆಟ್ ಅಂತ ಕೊಟ್ಟರೆ ಇದು ಈ ಥರ ಶಾರ್ಪ್ ಕಾರ್ನರ್ಸ್ ಇರುತ್ತಲ್ಲ ಇದನ್ನು ರೇಡಿಯಸ್ ಆಗಿ ಮಾಡುತ್ತೆ ಅಷ್ಟೇ. ಈಗ ನನಗೆ ಒಂದು 10 mm 5 mm ತಗೊಟ್ಟು ಓಕೆ ಕೊಟ್ಟರೆ ನಿಮಗೆ ಶಾರ್ಪ್ ಕಾರ್ನರ್ ಇರೋದು ಈ ರೀತಿ ಆಗುತ್ತೆ. ಎಡಿಟ್ ಅಂತ ಕೊಟ್ಟು ಇದನ್ನು ನೀವು ಎಷ್ಟು ಬೇಕೋ ಅಷ್ಟು ಚೇಂಜ್ ಮಾಡ್ಕೊಬೋದು. ಇಲ್ಲಿ ನಿಮಗೆ ಎಷ್ಟು ಚೇಂಜ್ ಆಗ್ತಿದೆ ಅಂತ ಗೊತ್ತಾಗಬೇಕು ಅಂದರೆ ಇಲ್ಲಿ ಫುಲ್ ಪ್ರಿವ್ಯೂ ಅಂತ ಇರುತ್ತೆ. ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಅದು ಎಲ್ಲಿವರೆಗೂ ಬರ್ತಾಯಿದೆ ಅಂತ. ಇಲ್ಲಿ ಜಾಸ್ತಿ ಮಾಡ್ಕೊತ ಹೋಗ್ಬೋದು. ಇದು ಫಿಲ್ಲೆಟ್. ಅದೇ ರೀತಿ ಚಾಂಫರ್ ಅಂತ ಇರುತ್ತೆ. ಸ್ಕೆಚ್ಚಲ್ಲಿ ಚಾಂಫರ್ ಹೇಳ್ಕೊಟ್ನಲ್ಲ ಅದೇ ರೀತಿ ಒಂದು ರೌಂಡ್ ರೇಡಿಯಸ್ ಇರುತ್ತೆ, ಇನ್ನೊಂದು ಈ ಥರ ಕ್ರಿಯೇಟ್ ಆಗುತ್ತೆ. ನನಗೆ 10 × 45 ಡಿಗ್ರಿ ಬೇಕು, 20 × ಇಲ್ಲ 15 × 45 ಡಿಗ್ರಿ ಓಕೆ ಮಾಡಿದ್ರೆ ನಿಮಗೆ ಆ ರೀತಿ ಚಾಂಫರ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಲೀನಿಯರ್ ಪ್ಯಾಟರ್ನ್. ಲೀನಿಯರ್ ಪ್ಯಾಟರ್ನ್ ಅಂದರೆ ನೀವು ಯಾವುದಾದ್ರೂ ಒಂದು ಕ್ರಿಯೇಟ್ ಮಾಡಿರೋ ಫೀಚರ್ನ ಸೆಲೆಕ್ಟ್ ಮಾಡಿ ಒಂದು ಆ್ಯಕ್ಸಿಸ್ ತೋರಿಸಿದ್ರೆ ನಿಮ್ಗೆ ಅದೇ ಪ್ರಕಾರ ಪ್ಯಾಟ್ರನ್ ಆಗುತ್ತೆ. ಅದು ಕಟ್ ಆಗಿರ್ಬೋದು, ಹೋಲ್ಸ್ ಆಗಿರ್ಬೋದು, ಯಾವುದೇ ಒಂದು ಎಕ್ಸ್ಟ್ರೂಡ್ ಆಗಿರ್ಬೋದು, ಅದು ನಿಮಗೆ ಪ್ಯಾಟ್ರನ್ ಆಗುತ್ತೆ. ಈಗ ನಾನು ಇಲ್ಲಿರೋ ಈ 3 ಹೋಲ್ಸ್ನ ನಾನು ಪ್ಯಾಟ್ರನ್ ಮಾಡ್ತೀನಿ. ಇದು ಸೆಲೆಕ್ಟ್ ಮಾಡಿದ್ರೆ ನನಗೆ 3 ಪ್ಯಾಟ್ರನ್ ಆಗ್ತಾಯಿದೆ. ಇದನ್ನ ಲೀನಿಯರ್ ಪ್ಯಾಟ್ರನ್ ಕೊಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ, ಡಿಸ್ಟೆನ್ಸ್ ಕೊಡ್ತೀನಿ, ಓಕೆ ಕೊಡ್ತೀನಿ. ಇಲ್ಲಿ ನೋಡಿದ್ರೆ ನಿಮಗೆ 60 mm ಡಿಸ್ಟೆನ್ಸ್ಗೆ ನನಗೆ 2 ಪ್ಯಾಟ್ರನ್ ಬೇಕು, ಅಥವಾ 30 ಕೊಡ್ತೀನಿ. 30 mmಗೆ ನಾನು ಇನ್ನೂ ಒಂದು ಪ್ಯಾಟರ್ನ್ ಎಕ್ಸ್ಟ್ರಾ ಬೇಕು ಅಂತ ಕೊಟ್ಟರೆ ಸೊ ಅದೇ ಪ್ರಕಾರ ಈ 3 ಎಲ್ ಟೈಪ್ ಏನಿಗೆ ಹೋಲ್ಸ್ ಇದೆ, ಇಲ್ಲೊಂದಿದೆ, 3 ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಓಕೆ, ಸೊ ಇದು ಲೀನಿಯರ್ ಪ್ಯಾಟರ್ನು. ಅದೇ ರೀತಿ ಇಲ್ಲಿ ನೆಕ್ಸ್ಟು ಸರ್ಕ್ಯುಲರ್ ಪ್ಯಾಟರ್ನ್ ಇರುತ್ತೆ. ಸರ್ಕ್ಯುಲರ್ ಪ್ಯಾಟರ್ನ್ ಏನು ಅಂದರೆ ನೀವು ಒಂದು ಫೀಚರ್ನ ಮೊದಲೇ ಸೆಲೆಕ್ಟ್ ಮಾಡಿ
ಅದಕ್ಕೆ ಒಂದು ಎಕ್ಸ್ಟ್ರೂಡ್ನ ಕ್ರಿಯೇಟ್ ಮಾಡ್ಕೊತೀನಿ. ಇದು ಒಂದು ಕ್ರಿಯೇಟ್ ಮತ್ತೆ ಇನ್ನೂ ಒಂದು ಎಕ್ಸ್ಟ್ರೂಡ್ನ ಕ್ರಿಯೇಟ್ ಮಾಡ್ಕೊತೀನಿ. ನನಗೆ ಇದನ್ನು ಪ್ಯಾಟರ್ನ್ ಸರ್ಕ್ಯುಲರ್ ಪ್ಯಾಟರ್ನ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಸರ್ಕ್ಯುಲರ್ ಪ್ಯಾಟರ್ನ್ ಅಂತ ಕೊಟ್ಟು ಇಲ್ಲಿ ನಿಮಗೆ ಆ್ಯಕ್ಸಿಸ್ ಯಾವ ಆ್ಯಕ್ಸಿಸ್ ಇತ್ತ ನಾನು ಪ್ಯಾಟರ್ನ್ ಆಗಬೇಕು ಅಂತ ಕೇಳುತ್ತೆ. ನೀವು ಆ್ಯಕ್ಸಿಸ್ ಇಲ್ಲ ಅಂದ್ರೂ ಈ ಥರ ರೌಂಡ್ ಸರ್ಫೇಸ್ ಯಾವುದಾದ್ರೂ ಸೆಲೆಕ್ಟ್ ಮಾಡಿದ್ರೆ ಅದನ್ನು ಆ್ಯಕ್ಸಿಸ್ ಅಂತಾನೆ ಕನ್ಸಿಡರ್ ಮಾಡುತ್ತೆ ಅದು. ನೋಡಿ ಪ್ಯಾಟರ್ನ್ ಆಗ್ತಾಯಿದೆ. ಈ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ. ಸೊ ನಿಮಗೆ 46 ಡಿಗ್ರಿ ಎಷ್ಟು ಬೇಕೋ ಅಷ್ಟು ಕೊಟ್ಟು ಓಕೆ ಮಾಡಿದ್ರೆ ಈ ರೀತಿಯಾಗಿ ಇದೇನಿದೆ ಅದೇ ರೀತಿ ಕ್ರಿಯೇಟ್ ಆಗಿದೆ. ಓಕೆ, ಇದು ಸರ್ಕ್ಯುಲರ್ ಪ್ಯಾಟರ್ನ್. ಮತ್ತು ನಾನು ನಿಮಗೆ ಆಗಲೇ ಒಂದು ಹೇಳೋದು ಮರ್ತೆ ಅನಿಸುತ್ತೆ, ತೋರಿಸ್ತೀನಿ. ಈಗ ನಾನು ಇದನ್ನು ಮತ್ತೆ ಲೀನಿಯರ್ ಪ್ಯಾಟರ್ನ್ನೇ ಮಾಡ್ತೀನಿ. ಮಾಡಿದಾಗ ಆಗಲೇ ನಿಮಗೆ ಇದೊಂದು ಪ್ಯಾಟರ್ನ್ ತೋರಿಸ್ತೆ. ಅಂದರೆ ಒಂದು ಡೈರೆಕ್ಷನ್ ಮಾತ್ರ ತೋರಿಸ್ತೆ. ಸೊ ನಿಮಗೆ ಇನ್ನೊಂದು ಡೈರೆಕ್ಷನ್ ಹಿಂಗೆ ಮೇಲಕ್ಕೆ ಆಗಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇನ್ನೊಂದು ಡೈರೆಕ್ಷನ್ ಕೊಟ್ಟರೆ ನಿಮಗೆ ಇನ್ನೊಂದು ಡೈರೆಕ್ಷನಲ್ಲೂ ಆಗುತ್ತೆ. ಆ ರೀತಿ ತೋರ್ಸೋಕ್ಕೆ. ಆಮೇಲೆ ಇದು ಮಿರರ್. ಸೊ ಮಿರರ್ ಅಂದರೆ ನಿಮಗೆ ಯಾವುದಾದ್ರೂ ಒಂದು ಮಿಡ್ ಪ್ಲೇನ್ ಇದ್ದರೆ ನೀವು ಲೆಫ್ಟ್ ಸೈಡ್ ಏನಾದರೂ ಕೊಟ್ಟರೆ ಅದು ರೈಟ್ ಸೈಡು ನಿಮಗೆ ಮಿರರ್ ಆಗುತ್ತೆ. ಸೊ ಇದರಲ್ಲಿ ಉಳಿದಿರೋ ಫೀಚರ್ಸ್ನ ನೀವು ಟ್ರೈ ಮಾಡಿ. ಮಿರರ್ನ ಟ್ರೈ ಮಾಡಿ. ಕರ್ವ್ ಡ್ರಿವರ್ನ್ ಪ್ಯಾಟ್ರನ್ ಅಂದರೆ ನೀವು ಯಾವುದಾದ್ರೂ ಒಂದು ಸ್ಕೆಚ್ನ ಹಾಕ್ಕೊಂಡ್ರೆ ನಿಮ್ಗೆ ಆ ಕರ್ವ್ ಪ್ರಕಾರನೇ ಪ್ಯಾಟ್ರನ್ ಆಗುತ್ತೆ ಅದು. ಆಮೇಲೆ ಇದು ಸ್ಕೆಚ್ ಡ್ರಿವನ್. ನೀವು ಯಾವುದಾದ್ರೂ ಒಂದು ಸ್ಕೆಚ್ನ ಹಾಕ್ಕೊಂಡ್ರೆ ಆ ಸ್ಕೆಚ್ ಪ್ರಕಾರ ಅದು ಅದ್ರ ಪ್ರಕಾರನೇ ಪ್ಯಾಟ್ರನ್ ಬರುತ್ತೆ. ಆಮೇಲೆ ಇದು ಟೇಬಲ್ ಡ್ರಿವನ್. ಈ ಟೇಬಲಲ್ಲಿ ನೀವು XY ವ್ಯಾಲ್ಯೂಸ್ನ ಕೊಟ್ಟರೆ ನಿಮಗೆ ಅದರ ಪ್ರಕಾರ ಅದು ಪ್ಯಾಟ್ರನ್ ಆಗುತ್ತೆ. ಆಮೇಲೆ ಇದು ಫಿಲ್ ಪ್ಯಾಟ್ರನ್. ಅಂದರೆ ನೀವು ಯಾವುದಾದ್ರೂ ಒಂದು ಪ್ರೊಫೈಲ್ನ ಡ್ರಾ ಮಾಡಿದರೆ ಸೊ ಅದ್ರ ಒಳಗಡೆ ನಿಮ್ಗಷ್ಟು ಅದೇ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಒಳಗಡೆ ಅಷ್ಟು ಪ್ಯಾಟ್ರನ್ ಆಗುತ್ತೆ. ವೇರಿಯೇಬಲ್ ಪ್ಯಾಟ್ರನ್ನು ಸಹ ಸೇಮ್ ಟೇಬಲ್ ಡಿವನ್ ಪ್ಯಾಟ್ರನ್ ಥರನೇ ನೀವು ಅದು ವೇರಿಯೇಬಲ್ ವ್ಯಾಲ್ಯೂಸ್ ಕೊಟ್ಟರೆ ನಿಮ್ಗೆ ಅದ್ರ ಪ್ರಕಾರ ಅದು ಪ್ಯಾಟ್ರನ್ ಆಗುತ್ತೆ. ಸೊ ಅದನ್ನು ಟ್ರೈ ಮಾಡಿ. ಇಲ್ಲಾಂದರೆ ಯಾಕೆಂದರೆ ಇದು ಈ ಪ್ಯಾಟ್ರನ್ ಬಗ್ಗೆನೇ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ನಾನು ಹೇಳ್ದಂಗೆ ಕಮ್ಮಿ ಟೈಮಲ್ಲಿ ಈ ವಿಡಿಯೋನ ಮುಗಿಸ್ಬೇಕು ಅಂತಿರೋದ್ರಿಂದ ಸೊ ಸ್ವಲ್ಪ ಸ್ಕಿಪ್ ಮಾಡ್ತಾಯಿದ್ದೀನಿ. ನಿಮಗೆ ಟ್ರೈ ಮಾಡಿ, ಗೊತ್ತಾಗಲಿಲ್ಲ ಅಂದರೆ ನಾನು ನೆಕ್ಸ್ಟ್ ವಿಡಿಯೋ ಒಂದು ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತೀನಿ ಈ ಪ್ಯಾಟ್ರನ್ಸ್ ಬಗ್ಗೆನೇ. ನೆಕ್ಸ್ಟು ರಿಬ್. ಸೊ ಆ ರಿಬ್ನ ಮಾಡೋಕ್ಕೆ ಏನಿಲ್ಲ, ಇಲ್ಲೇ ಶೇಪಲ್ಲೇ ಗೊತ್ತಾಗುತ್ತೆ. ಆ ರಿಬ್ನ ಮಾಡೋಕ್ಕೆ ನಾನೊಂದು ಎಕ್ಸ್ಟ್ರೂಡ್ನ ಹಾಕ್ಕೊತೀನಿ. ಕೊಡೋಕ್ಕೋಲ್ಲ, ಒಂದು 100
ಈಗ ನೀವು ಇದನ್ನು ನಾನು ಮಿಡ್ ಪ್ಲೇನ್ ಮಾಡ್ಕೊತೀನಿ, ಯಾಕೆಂದರೆ ನನಗೆ ಈ ಪ್ಲೇನು ಸ್ಕೆಚ್ ಬರೆಯೋಕ್ಕೆ ಬೇಕು. ಅದಕ್ಕೆ ಈ ಪ್ಲೇನ್ ಮೇಲೆ ನಾನು ಸ್ಕೆಚ್ ಹಾಕ್ತೀನಿ. ಈಗ ಏನಿಲ್ಲ, ನೀವು ಜಸ್ಟ್ ಹಿಂಗೊಂದು ಲೈನ್ ಹಾಕಿದ್ರೆ ಸಾಕು. ಈ ರೀತಿ ಒಂದು ಜಸ್ಟ್ ಲೈನ್ ಹಾಕಿದ್ರೆ ಸಾಕು. ರಿಬ್ ಅಂತ ಕೊಟ್ಟು ಇದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇದು ಕೇಳ್ತಾ ಇದೆ ಎಷ್ಟು ಇದು ಬೇಕು ಅಂತ. ನಿಮಗೆ ವಿಡ್ತ್ ಎಷ್ಟು ಬೇಕು ಅಂತ ನಾನೊಂದು 10 ಇರಲಿ, 10 ಕೊಟ್ಟು ಅಂದರೆ ಇದನ್ನು ಸೆಲೆಕ್ಟ್ ಮಾಡಬೇಕು, ಬಾಡಿ ಸೆಲೆಕ್ಟ್ ಮಾಡಬೇಕು ನಾವು. ಇವು ಒಂದು ಸ್ವಲ್ಪ ಉದ್ದ ಇರಬೇಕಾಗುತ್ತೆ, ಅದಕ್ಕೋಸ್ಕರ ಪ್ರಾಬ್ಲಮ್ ಮಾಡ್ತು. ಸೊ ರಿಬ್ ಅಂದರೆ ಅರ್ಥ ಆಯಿತು ಅನಿಸುತ್ತೆ. ಸೊ ಕ್ಷಮೆ ಇರಲಿ, ಸ್ವಲ್ಪ ಡಿಲೇ ಆಯಿತು ಈ ಆಪ್ಷನ್ನು, ಏಕೆಂದರೆ ಅದು ಯೂಶ್ವಲಿ ತೊಗೊಬೇಕಾಯಿತು. ಸೊ ಸ್ವಲ್ಪ ಅದು ರಿಬ್ ಅನ್ನೋ ಥರ ಸ್ವಲ್ಪ ಉದ್ದ ಇರಬೇಕು, ಆವಾಗ ನಿಮಗೆ ರಿಬ್ ಆಗುತ್ತೆ ಅದು. ಆಮೇಲೆ ನೆಕ್ಸ್ಟು ಡ್ರಾಫ್ಟ್ ತೊಗೊಳ್ಳೋಣ. ಡ್ರಾಫ್ಟ್ ಅಂದರೆ ಏನು ಅಂದರೆ, ಒಂದು ಯಾವುದಾದ್ರೂ ರೆಫರೆನ್ಸ್ ಫೇಸ್ನ ಇಟ್ಕೊಂಡು ಉಳಿದಿದ್ದೆಲ್ಲ ನಿಮಗೆ ಆ್ಯಂಗಲ್ ಆಗುತ್ತೆ. ಈಗ ನಾನು ಡ್ರಾಫ್ಟ್ ಕೊಡ್ತೀನಿ, ಒಂದು ರೆಫರೆನ್ಸ್ ಫೇಸ್, ನಾನು ಇದನ್ನು ರೆಫರೆನ್ಸ್ ಫೇಸ್ ಆಗಿ ಇಟ್ಕೊತೀನಿ. ಸೊ ಡ್ರಾಫ್ಟ್ ಆಗಬೇಕಾಗಿರೋ ಫೇಸಸ್ ಯಾವುದ್ಯಾವುದು, ಇದು 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 ನನಗೆ ಇಷ್ಟ ಆಗಬೇಕು. ಒಂದು 5 ಡಿಗ್ರಿ ಕೊಡ್ತೀನಿ. 1 ಡಿಗ್ರಿ ಇದ್ದರೆ ಗೊತ್ತಾಗಲ್ಲ, ಒಂದು 10 ಡಿಗ್ರಿ ಕೊಡ್ತೀನಿ. ಕೊಟ್ಬಿಟ್ಟು ಈಗ ಈ ರೆಫರೆನ್ಸ್ನ ಫೇಸ್ ಆಗಿ ಇಟ್ಕೊಂಡು ಎಲ್ಲ 10 ಡಿಗ್ರಿ ಆಚೆ ಬಂದಿದೆ. ಸೊ ನೀವು ಅದೇ ರೀತಿ ಆಚೆ ಬೇಕೋ ಒಳಗಡೆ ಬೇಕೋ ಇಲ್ಲಿ ಫ್ಲಿಪ್ ಅಂತ ಕೊಟ್ಟರೆ ಇದನ್ನು ನ್ಯೂಟ್ರಲ್ ಪ್ಲೇನ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಸೊ ರಿವರ್ಸ್ ಡೈರೆಕ್ಷನ್ ಅಂತ ಕೊಟ್ಟರೆ ನಿಮಗೆ ಒಳಗಡೆ ಬರುತ್ತೆ. ಸೊ ಅದನ್ನೇ ಡ್ರಾಫ್ಟ್ ಅಂತೀವಿ. ಆಮೇಲೆ ಇದು ಶೆಲ್ ಅಂದರೆ ಏನು ಅಂದರೆ, ಇದು ನಿಮಗೆ ಇವಾಗ ಕಂಪ್ಲೀಟಾಗಿ ಸಾಲಿಡ್ ಬಾಡಿ, ಅಂದರೆ ಇದು ಕಂಪ್ಲೀಟಾಗಿ ಒಳಗಡೆ ಫಿಲ್ ಇರುತ್ತೆ, ಎಲ್ಲೂ ಖಾಲಿ ಇರಲ್ಲ. ಸೊ ಶೆಲ್ ಅಂತ ಕೊಟ್ಟರೆ ನನಗೆ ಒಂದು 1 mm ಬೇಡ, 5 mm ಕೊಟ್ಟು ಇದೊಂದು ಫೇಸ್ ಸೆಲೆಕ್ಟ್ ಮಾಡ್ತೀನಿ.
ಸೊ, ಆ ಒಂದು ಫೇಸ್ ಬಿಟ್ಟು ಉಳಿದಿದ್ದಷ್ಟನ್ನು ಆ ಒಂದು ಫೇಸ್ ಎಲಿಮಿನೇಟ್ ಆಗಿದೆ. ಉಳಿದಿದ್ದಷ್ಟನ್ನು ನಿಮಗೆ 5 ವಾಲ್ ಥಿಕ್ನೆಸ್ ಕ್ರಿಯೇಟ್ ಆಗುತ್ತೆ ಎಲ್ಲ ಕಡೆ. ಸೊ ಅದನ್ನು ಶೆಲ್ ಅಂತ ಯೂಸ್ ಮಾಡ್ತೀವಿ. ಇದು ನಿಮಗೆ ರೆಕ್ಟ್ಯಾಂಗ್ಯುಲರ್ ಟ್ಯೂಬು ಅಥವಾ ಸ್ಕ್ವೇರ್ ಟ್ಯೂಬು ಮಾಡ್ಬೇಕಾದ್ರೆ ಈ ಆಪ್ಷನ್ ನಿಮಗೆ ತುಂಬ ಯೂಸ್ ಆಗುತ್ತೆ. ಓಕೆ, ಶೆಲ್ ಆಯಿತು. ಈಗ ವ್ರ್ಯಾಪ್ ಅಂದರೆ ನೀವು ಯಾವುದಾದ್ರೂ ಒಂದು ಟೆಕ್ಸ್ಟ್ನ ಯಾವುದಾದ್ರೂ ಒಂದು ಪಾರ್ಟ್ ಮೇಲೆ ಮಾಡಬೇಕು ಅಂದರೆ ರ್ಯಾಪ್ನ ಯೂಸ್ ಮಾಡ್ಬೋದು. ಸರ್ಕಲ್ ಕ್ರಿಯೇಟ್ ಮಾಡ್ತೀನಿ. ನಾನು ಇನ್ ಕೇಸ್ ಸ್ಮಾರ್ಟ್ ಡೈಮೆನ್ಷನ್ ತೊಗೊಬೇಕಾದ್ರೆ ನಾನು ಡಿ ಅನ್ನೋದನ್ನು ಶಾರ್ಟ್ಕಟ್ ಸೆಟ್ ಮಾಡ್ಕೊಂಡಿದ್ದೀನಿ. ಬರುತ್ತೆ 100. ಇದನ್ನು ಒಂದು 200 ಅಷ್ಟು ಹಾಕ್ಕೊಂಡು ನಾನು ಈ ಯಾವುದಾದ್ರೂ ಒಂದು ಪ್ಲೇನ್ನ ಆಫ್ಸೆಟ್ ತೊಗೊತೀನಿ. ಆಫ್ಸೆಟ್ ಏನು ಬೇಕಾಗಿಲ್ಲ, ಆಫ್ಸೆಟ್ ತೊಗೊತೀನಿ. ಈ ಪ್ಲೇನ್ ಮೇಲೆ ನಾನು ಏನಾದರೂ ಡ್ರಾ ಮಾಡ್ತೀನಿ. ಡ್ರಾ ಅನ್ನೋದಕ್ಕಿಂತ ಒಂದು ಹೆಸರನ್ನೇ ಬರಿತೀನಿ. ಇಲ್ಲಿ ಟೆಕ್ಸ್ಟ್ ತೊಗೊತೀನಿ. ಬರವನ್ನ ತೊಗೊತೀನಿ. ನಿಮಗೆ ಇಲ್ಲಿ ಕ್ಯಾಟ್ ಸೈನ್ಸ್ ಅಂತ ಬಂತು. ಸ್ವಲ್ಪ ದೊಡ್ಡದು ಮಾಡೋಕ್ಕೆ ನಾನು ಫಾಂಟ್ ಜಾಸ್ತಿ ಮಾಡ್ತೀನಿ. ಓಕೆ ಮಾಡ್ತೀನಿ. ಸ್ಕೆಚ್ಚಿಂದ ಎಕ್ಸಿಟ್ ಆಗ್ತೀನಿ. ಈಗ ಇಲ್ಲಿ ಬರೆದಿರೋಂಥ ಒಂದು ನೇಮು ಇದ್ರ ಮೇಲೆ ನಮಗೆ ಪ್ರೊಜೆಕ್ಟ್ ಆಗಬೇಕು. ಅದಕ್ಕೆ ನಾನು ರ್ಯಾಪ್ ಅಂತ ಯೂಸ್ ಮಾಡ್ತೀನಿ. ಮೊದಲಿಗೆ ನಾನು ಸರ್ಫೇಸ್ ಸ್ಕೆಚ್ ಸೆಲೆಕ್ಟ್ ಆಯಿತು. ಈಗ ಫೇಸ್ ನಿಮಗೆ ಅದ್ರ ಮೇಲೆ ಪ್ರೊಜೆಕ್ಟ್ ಆಗಿದೆ. ಇದನ್ನೇ ರ್ಯಾಪ್ ಟೆಕ್ಸ್ಟ್ ಅಂತ ಕರಿತೀವಿ. ಆ ರ್ಯಾಪಲ್ಲಿ ಇಷ್ಟು ಥರ ಇದೆ. ಒಂದು ನಿಮಗೆ ಈ ಥರ ಎಕ್ಸ್ಟ್ರೂಡ್ ಆಗಿದೆ ಅಂದರೆ ಮೇಲ್ಗಡೆ ಬಂದಿದೆ. ಇದನ್ನು ಕೊಟ್ಟರೆ ನಿಮಗೆ ಒಳಗಡೆ ಹೋಗುತ್ತೆ, ಕಟ್ ಆಗುತ್ತೆ. ಈಗ ನೋಡ್ಬೋದು ನೀವು, ಒಳಗಡೆ ಹೋಗಿದೆ. ಈಗ ಅದೇ ರೀತಿ ಇದನ್ನು ಕೊಟ್ಟರೆ ಇದು ಜಸ್ಟ್ ಒಂದು ಔಟ್ಲೈನ್ ಥರ ಬರುತ್ತೆ ಅಷ್ಟೇ. ಇದಕ್ಕೆ ಎಕ್ಸ್ಟ್ರೂಡು ಆಗೋಲ್ಲ, ಕಟ್ಟು ಆಗೋಲ್ಲ, ಔಟ್ಲೈನ್ ಥರ ಬರುತ್ತೆ. ಸೊ ರ್ಯಾಪಲ್ಲಿ ಈ 3 ಥರ ಇದೆ. ನೆಕ್ಸ್ಟ್ ಇಂಟರ್ಸೆಕ್ಟ್ ಅಂತ ಇದೆ. ಇಂಟರ್ಸೆಕ್ಟ್ ಅಂತ ಅಂದರೆ ನೀವು ಯಾವುದಾದ್ರೂ ಇಲ್ಲಿ ನಾನೊಂದು ಸರ್ಫೇಸ್ ಕ್ರಿಯೇಟ್ ಮಾಡ್ತೀನಿ.
ಇಲ್ಲಿ ಸರ್ಫೇಸ್ಗೆ ಹೋಗಿ ಎಕ್ಸ್ಟ್ರೂಡ್ ಅಂತ ಕೊಟ್ಟರೆ ಸರ್ಫೇಸ್ ಆಗುತ್ತೆ. ಸರ್ಫೇಸ್ ಅಂದ್ರೆ ಏನು ಅಂದರೆ ಅದಕ್ಕೆ ಯಾವುದೇ ರೀತಿ ಥಿಕ್ನೆಸ್ ಇರಲ್ಲ. ಇದನ್ನು ಝೀರೋ ಥಿಕ್ನೆಸ್ ಅಂತಲೇ ಕರಿತೀವಿ. ಓಕೆ, ಇದು ನಾನು ಇಂಟರ್ಸೆಕ್ಟ್ ಅಂತ ಕೊಡ್ತೀನಿ. ಈ ಪ್ಲೇನ್ನ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ಇಂಟರ್ಸೆಕ್ಷನ್ ರೀಜನ್ಸ್ ಸಾರಿ, ಫಸ್ಟ್ ನಾವು ಇಂಟರ್ಸೆಕ್ಟ್ ಅಂತ ಕೊಡಬೇಕು. ಮತ್ತೊಮ್ಮೆ ತೋರಿಸ್ತೀನಿ. ಈ ಫೇಸು ಮತ್ತು ಇದು ಸೆಲೆಕ್ಟ್ ಮಾಡಿಬಿಟ್ಟು ನಾವಿಲ್ಲಿ ಇಂಟರ್ಸೆಕ್ಟ್ ಅಂತ ಕೊಟ್ಟರೆ ಸೊ ಅದು ಇಂಟರ್ಸೆಕ್ಟ್ ಆಗಿರುತ್ತೆ. ನಿಮಗೆ ಯಾವ ರೀಜನ್ನು ಬೇಕು ಅಂತ ಕೇಳುತ್ತೆ. ನೀವು ಎರಡನ್ನೂ ಟಿಕ್ ಮಾಡಿ ಸಾರಿ ಯಾವುದು ಎಲಿಮಿನೇಟ್ ಆಗಬೇಕು ಅಂತ ಇದು ಯಾವುದು ಕೊಡೋಕೆ ಹೋಗ್ಬೇಡಿ. ಜಸ್ಟ್ ಓಕೆ ಕೊಟ್ಟರೆ ನಿಮಗೆ ಜಸ್ಟ್ ಅಲ್ಲಿ ಇಂಟರ್ಸೆಕ್ಷನ್ ಕರ್ವ್ ಬಂದಿರುತ್ತೆ ಅಷ್ಟೇ. ಇಲ್ಲಿ ಸರ್ಫೇಸ್ ಬಾಡಿ ಅಂತ ಇರುತ್ತೆ. ನಾವು ಏನೇನು ಸರ್ಫೇಸ್ ಕ್ರಿಯೇಟ್ ಮಾಡ್ತೀವೋ ಅದು ಇಲ್ಲಿ ಸರ್ಫೇಸ್ ಬಾಡೀಸಲ್ಲಿ ಕ್ರಿಯೇಟ್ ಆಗುತ್ತೆ. ನಾವೇನೇನು ಸಾಲಿಡ್ಸ್ ಇರುತ್ತಲ್ಲ ಅದು ಸಾಲಿಡ್ ಬಾಡೀಸಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈ ಸರ್ಫೇಸ್ ಬಾಡಿನ ನಾನು ಹೈಡ್ ಮಾಡಿದ್ರೆ ನಿಮಗೆ ಇಂಟರ್ಸೆಕ್ಷನ್ ಪಾಯಿಂಟ್ ಮಾಡಬೇಕಾಯಿತು. ಸಾಲಿಡ್ ಅಂದರೆ ನಿಮಗೆ ಇದು ಎರಡು ಬಾಡಿಯಾಗಿ ಕ್ರಿಯೇಟ್ ಆಗಿದೆ. ಸೊ ಅದನ್ನೇ ಇಂಟರ್ಸೆಕ್ಷನ್ ಅಂತ ಕರಿತೀವಿ. ಇದನ್ನು ಆಫ್ ಮಾಡ್ಕೊಬೇಕು. ಅವಾಗ ಆಫ್ ಮಾಡಿದಾಗ ನಿಮಗೆ ಎರಡು ಬಾಡಿ ಬರುತ್ತೆ. ಸೊ ಈ ರೀತಿಯಾಗಿ ಇಂಟರ್ಸೆಕ್ಷನ್ ಮಾಡ್ಬೋದು. ಇದು ಇಂಟರ್ಸೆಕ್ಟ್ ಆದಮೇಲೆ ನಿಮಗೆ ಮಿರರ್ ಬಂದ್ಬಿಟ್ಟು ಇಲ್ಲಿ ಏನಿತ್ತಲ್ಲ ಸೊ ಅದೇ ಆಪ್ಷನ್ನೇ. ಆಮೇಲೆ ಇದು ಬಂದು ನಿಮಗೆ ರೆಫರೆನ್ಸ್ ಜಾಮಿಟ್ರಿ ಏನು ಇನ್ ಕೇಸ್ ಏನಾದರೂ ಪ್ಲೇನ್ ಕ್ರಿಯೇಟ್ ಮಾಡಬೇಕು ಅಂದರೆ ಪ್ಲೇನ್ ಕ್ರಿಯೇಟ್ ಮಾಡ್ಬೋದು. ಈಗ ನಾನೊಂದು ಪ್ಲೇನ್ ಕ್ರಿಯೇಟ್ ಮಾಡ್ತೀನಿ. ಈ ಪ್ಲೇನಿಂದ ನನಗೆ ಅದು ಆಫ್ಸೆಟ್ ಇರಬೇಕು. ಸೊ ಆ ಟೈಮಲ್ಲಿ ನಾನು ಪ್ಲೇನ್ ತೊಗೊಂಡು ನನಗೆ ಎಷ್ಟು ಆಫ್ಸೆಟ್ ಇರಬೇಕು. ಇಲ್ಲಿ ಗ್ರೀನ್ ಬಂತು ಅಂದರೆ ಆ ಪ್ಲೇನು ಫುಲ್ಲಿ ಡಿಫೈನ್ಡ್ ಆಗಿದೆ ಅಂತ. ಕೆಲವೊಮ್ಮೆ ಅದು ಡ್ಯಾಂಗ್ಲಿಂಗ್ ಆಗಿರುತ್ತೆ. ಅದೇ ರೀತಿ ಸೊ ಪ್ಲೇನು ಈ 3 ರೆಫರೆನ್ಸ್ ಕೊಟ್ಟರೆ ನಿಮಗೆ ಬರುತ್ತೆ. ಅಥವಾ ಕೆಲವೊಮ್ಮೆ ಒಂದು ರೆಫರೆನ್ಸ್ ಕೊಟ್ಟರೂ ಸಾಕು. ಈಗ ನಾನು ಪ್ಲೇನ್ ರೆಫರೆನ್ಸ್ ಕೊಟ್ಟು ಇದು ಮಾಡಿದೆ, ಆಫ್ಸೆಟ್ ಮಾಡಿದೆ, ಆ ಟೈಮಲ್ಲಿ ಗ್ರೀನ್ ಬಂತು. ಕೆಲವೊಮ್ಮೆ ಒಂದು ರೆಫರೆನ್ಸ್ ಕೊಟ್ಟರೂ ಸಾಕು. ಯಾವ ಟೈಮಲ್ಲಿ ಡ್ಯಾಂಗ್ಲಿಂಗ್ ಆಗುತ್ತೋ ಆ ಟೈಮಲ್ಲಿ ಅದು 3 ರೆಫರೆನ್ಸ್ ಕೇಳುತ್ತೆ. ಇಲ್ಲಿ ಯೆಲ್ಲೋ ಕಲರೇ ಇರುತ್ತೆ. ಸೊ ಆ ಟೈಮಲ್ಲಿ 3 ರೆಫರೆನ್ಸ್ ಕೊಡಬೇಕಾಗತ್ತೆ. ಅದೇ ರೀತಿ ಆ್ಯಕ್ಸಿಸ್ಸು. ಸೊ ನೀವು ಯಾವುದಾದ್ರೂ 2 ಲೈನ್ ಹಿಡಿದ್ರೆ ಅದರ ಮಧ್ಯೆ ಆ್ಯಕ್ಸಿಸ್ ಬರುತ್ತೆ. ಸೊ ಹಾಗೆ ಕೋಆರ್ಡಿನೇಟ್ ಸಿಸ್ಟಮ್ ಮತ್ತು ಪಾಯಿಂಟು. ಯಾವುದಾದ್ರೂ ನೀವು ಕೋಆರ್ಡಿನೇಟ್ ಸಿಸ್ಟಮ್ಗೆ XYZ ವ್ಯಾಲ್ಯೂ ಕೊಟ್ಟರೆ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಸೇಮ್ ಲೈಕ್ ಪಾಯಿಂಟ್ ಆಲ್ಸೋ ನೀವು XYZ ವ್ಯಾಲ್ಯೂ ಕೊಡ್ಬೋದು ಅಥವಾ ಆರ್ಕ್ ಸೆಂಟರ್ ಹಿಡಿಬೋದು. ಸೊ ಇಷ್ಟನ್ನು ಟ್ರೈ ಮಾಡಿ. ಇದನ್ನು ಡಿಲೀಟ್ ಮಾಡ್ತೀನಿ. ಆಮೇಲೆ ಇದು ಕರ್ವ್ಸು ಮತ್ತು ಹೆಲಿಕಲ್. ಕರ್ವ್ ಥ್ರೂ XYZ ಪಾಯಿಂಟ್ ಅಂದರೆ ಸೊ ನೀವು ಇಲ್ಲಿ XYZ ಪಾಯಿಂಟ್ ಕ್ರಿಯೇಟ್ ಮಾಡ್ತಾ ಇದ್ದಂಗೆ ಅದು ನಿಮಗೆ ಒಂದೊಂದೇ ಪಾಯಿಂಟ್ ಕ್ರಿಯೇಟ್ ಆಗಿ ಕರ್ವ್ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಅದರಿಂದ ನಾನು ಅಷ್ಟೊಂದು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ಕೊಡ್ತಾ ಇಲ್ಲ. ಬಟ್ ನಿಮಗೆ ಇನ್ ಕೇಸ್ ಇದು ಬೇಕು, ಈ ಥರ ಒಂದು ಆಪ್ಷನ್ ಇದೆ ಹೇಳಿ ಅಂತ ಹೇಳಿದ್ರೆ ನಾನು ಖಂಡಿತ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಇನ್ನು ನಾವು 20
20, 30, 30 ಮಾಡಿ ಓಕೆ ಕೊಟ್ಟರೆ ಇಲ್ಲಿ ನೋಡಿ ಇಲ್ಲಿ ಕ್ರಿಯೇಟ್ ಆಗಿದೆ. ನಿಮಗೆ ನಾನು ಅದು ಒಂದೇ ಸಮ ಕೊಡ್ತಿದ್ದಕ್ಕೆ ಅದು ಸ್ಟ್ರೈಟ್ ಲೈನ್ ಬಂತು. ನೀವು ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಮಾಡಿದ್ರೆ ಅದ್ರ ಪ್ರಕಾರ ಕರ್ವ್ ಬರುತ್ತೆ. ಸೊ ರೇರ್ ಕೇಸಸಲ್ಲಿ ಇವನ್ನೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಇದು ಹೆಲಿಕಲ್. ನೀವು ಒಂದು ಕಲ್ ಕೊಟ್ಟು ಸರ್ಕಲ್ಗೆ ಒಂದು ಡಯಾಮೀಟರ್ ಕೊಟ್ಟು ಇಲ್ಲಿ ನಿಮಗೆ ಪಿಚ್ಚು, ರೆವಲ್ಯೂಷನ್ಸ್ ಮತ್ತು ಆ್ಯಂಗಲ್ ಎಷ್ಟಿರಬೇಕು ಅಂತ ಎಲ್ಲ ಕೇಳುತ್ತೆ. ಈ ರೀತಿಯಾಗಿ ನೀವು ಹೆಲಿಕಲ್ ಕರ್ವ್ಸ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ಇದು ಪಾರ್ಟ್, ಇದರಲ್ಲಿ ಇಷ್ಟು ಫೀಚರ್ಸ್ ಆಯಿತು. ಇದನ್ನು ಯೂಸ್ ಮಾಡಿಕೊಂಡು ನೀವು ಯಾವ್ಯಾವ ಥರ ಪಾರ್ಟ್ನ ಕ್ರಿಯೇಟ್ ಮಾಡ್ತೀರಾ ಅದು ನಿಮ್ಮ ಒಂದು ಕ್ರಿಯೇಟಿವಿಟಿ ಮೇಲೆ ಹೋಗುತ್ತೆ. ಸೊ ಪಾರ್ಟ್ಸಲ್ಲಿ ಇಷ್ಟು ಕಮೆಂಟ್ಸ್ ಇದೆ. ಇನ್ ಕೇಸ್ ಏನಾದರೂ ಡೌಟ್ಸ್ ಇತ್ತು ಇದರಲ್ಲಿ, ಅಥವಾ ನೀವೇ ಟ್ರೈ ಮಾಡಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ನಿಮಗೆ ಯಾವುದಾದ್ರೂ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಖಂಡಿತವಾಗೂ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟು ಈಗ ಪಾರ್ಟ್ ಆದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಸೆಂಬ್ಲಿ ಬಗ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್.